ಶತಾಯುಷಿಗಳು ಕರ್ನಾಟಕದ ರತ್ನವಾದ ಸಿದ್ಧಗಂಗಾ ಮಠದ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಪಾದಾರವಿಂದಗಳಿಗೆ ವಂದಿಸಿ ಸಿರಿಗನ್ನಡ ವೇದಿಕೆ ಬೆಂಗಳೂರು ಇದರ ಅಧ್ಯಕ್ಷರಾದಂತಹ ರಜನಿ ಅಶೋಕ ಜಿಂಗ್ಯಾಳ ಮತ್ತು ಉಪಾಧ್ಯಕ್ಷರಾದ ಪದ್ಮಾ ಶ್ರೀಧರ್ರವರು ಹಾಗೂ ಇದರ ಸದಸ್ಯರು ಮತ್ತು ಸಾಹಿತ್ಯಾಸಕ್ತರಿಗೆ ವಂದಿಸಿ ಕನ್ನಡ ಅಳಿಸಿ ಹೋಗುವಂತಹ ಕಾಲದಲ್ಲಿ ಇಂತಹ ಸಾಹಿತ್ಯಾತ್ಮಕವಾದ ಕಾರ್ಯವನ್ನು ವಹಿಸುತ್ತಿರುವುದು ನಿಜವಾಗಲೂ ಅತ್ಯಂತ ಸ್ತುತ್ಯಾರ್ಹವಾದಂತಹ ಕೆಲಸ. ಕನ್ನಡ ಸಾಹಿತ್ಯ ಆಸಕ್ತಿಯನ್ನು ಕಳೆದುಕೊಂಡಿರುವ ಜನ ಮತ್ತೆ ಆಸಕ್ತಿಯನ್ನು ಬೆಳೆಸಿಕೊಳ್ಳುವಂತಹ ಕಾರ್ಯವನ್ನು ಮಾಡ್ತಾ ಇರುವಂತಹ ಸಿರಿಗನ್ನಡ ವೇದಿಕೆ ಅಭಿನಂದನೀಯವಾದದ್ದು. ಶರಣರ ಜೀವನದ ಮೂಲಕ ಶರಣ ಸಾಹಿತ್ಯ ಪ್ರಚಾರವನ್ನು ಕೈಗೊಂಡಿದ್ದೀರಾ, ಅದು ಮೆಚ್ಚುವಂಥದ್ದೇ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಎಲ್ಲಿ ನಾರಿಯರಿಗೆ ಪೂಜ್ಯ ಸ್ಥಾನವಿದೆಯೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಎಂಬ ಮನುವಾಕ್ಯದಂತೆ ವೇದಗಳ ಕಾಲದಲ್ಲಿ ಪುರುಷರಿಗೆ ಸಮಾನವಾಗಿ ಸ್ತ್ರೀಯೂ ಬದುಕಿದ್ದಳು. ಬ್ರಹ್ಮವಾದಿನಿಯರಾದ ಘೋಷ, ವೈವಸ್ವತಿ, ಯಮಿ ಮತ್ತು ವಾಗ್ದೇವಿ ಕೆಲವು ವೇದಗಳ ಶ್ಲೋಕಗಳನ್ನು ರಚಿಸಿದ್ದರು. ಮುಂದೆ ಉಪನಿಷತ್ತು ಕಾಲದಲ್ಲಿ ಗಾರ್ಗಿ, ಮೈತ್ರೇಯಿ, ಸುಲಭ ಮೊದಲಾದವರು ಪಾರಮಾರ್ಥಿಕ ಜ್ಞಾನ ಪಡೆದಿದ್ದರು. ನಂತರ ಪರಕೀಯರ ದಾಳಿಗೆ ಸಿಲುಕಿದ ಭಾರತ ಶೋಷಣೆಗೆ ಒಳಪಟ್ಟಿತು. ಮಹಿಳೆ ತಾನೇ ಹಿಂದೆ ಸರಿದಳು. ಹೀಗೆ ಹಿಂದೆ ಸರಿದ ಮಹಿಳೆ ಸಾಮಾಜಿಕ ಸಮಾನತೆಯನ್ನು ಪಡೆಯದೆ 4 ಗೋಡೆಗಳ ಮಧ್ಯದಲ್ಲಿದ್ದವಳನ್ನು 12ನೇ ಶತಮಾನದ ಶಿವಶರಣರ ಚಳುವಳಿ ಮಹಿಳಾ ವ್ಯಕ್ತಿತ್ವ ವಿಕಾಸಕ್ಕೆ ಮುಕ್ತ ಅವಕಾಶ ನೀಡಿ ಬೆಳವಣಿಗೆಗೆ ಅನುವು ಮಾಡಿತು. ಕರ್ನಾಟಕ ಇತಿಹಾಸದಲ್ಲಿ 12ನೇ ಶತಮಾನ ಶಿವಶರಣರ ಚಳುವಳಿ ಒಂದು ಸುವರ್ಣಯುಗ. ಬೌದ್ಧಿಕ ಹಾಗೂ ಸಾಮಾಜಿಕ ಕಳಕಳಿಯ ಹಿತಚಿಂತಕರು ಒಡಗೂಡಿ ಮಾಡಿದ ಮೊದಲ ಕ್ರಾಂತಿ. ಸಮಾಜದ ಎಲ್ಲ ವರ್ಗದ ಜನಸಮುದಾಯ ಬಸವಣ್ಣನವರ ನೇತೃತ್ವದಲ್ಲಿ ಒಂದಾಗಿ ವ್ಯಕ್ತಿ ಶುದ್ಧತೆಯ ಮೂಲಕ ಸಾಮಾಜಿಕ ಶುದ್ಧತೆಯನ್ನು ವಿಸ್ತರಿಸಿ ನೈತಿಕ ತಳಹದಿಯ ಸಾಮಾಜಿಕ ಅಂತರ, ಲಿಂಗ, ಜಾತಿ, ವರ್ಗ ಭೇದವಿಲ್ಲದ ಸಮಾನತೆಯಿಂದ ಬಾಳುವ ಸಾಮಾಜಿಕ ಸಮತೋಲನ ಕಾಪಾಡಿಕೊಳ್ಳುವ ಸಮಾಜ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡು ಕಾಯಕ ಮೌಲ್ಯಾಧಾರಿತ ಸುಂದರವಾದ ಸಮಾಜವನ್ನು ನಿರ್ಮಿಸಿ ಕಾಯಕದಿಂದ ಬಂದ ಸಂಪಾದನೆಯನ್ನು ದಾಸೋಹದ ಮೂಲಕ ಸಾಮಾಜಿಕ ಪೋಷಣೆಯಲ್ಲಿ ತೊಡಗಿಸಿದರು. ಜನವಾಣಿಯನ್ನು ದೈವವಾಣಿಯಾಗಿಸಿ ಆಧ್ಯಾತ್ಮಿಕ ಭಾಷೆಯು ಪ್ರತಿಯೊಬ್ಬರಿಗೂ ಅರ್ಥವಾಗುವಂತೆ ಜೀವನ ನಿದರ್ಶನಗಳನ್ನು ಬಳಸಿಕೊಂಡು ಸರಳವಾಗಿ ಬೋಧಿಸಿದರು. ಆಧ್ಯಾತ್ಮ ಲೋಕಕ್ಕೆ, ಸಾಹಿತ್ಯ ಲೋಕಕ್ಕೆ ಹಾಗೂ ಸಮಾಜಕ್ಕೆ 12ನೇ ಶತಮಾನದ ವಚನಕಾರರ ಕೊಡುಗೆ ಅಪಾರ. ಮಹಿಳಾ ವಚನಕಾರರಲ್ಲಿ ಪ್ರಮುಖವಾಗಿ ಶರಣೆ ಅಕ್ಕ ಮಹಾದೇವಿ, ಮೋಳಿಗೆಯ ಮಹದೇವಮ್ಮ, ನೀಲಮ್ಮ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪರಿಸರ ನಿರ್ಮಾಣದ ಕೊಡುಗೆಯಿಂದ ಬೆಳಕಿಗೆ ಬಂದ ಕೆಳವರ್ಗದ ಶರಣೆ ಅಕ್ಕಮ್ಮ, ಅಮುಗೆ ರಾಯಮ್ಮ, ಶರಣೆ ಆಯ್ದಕ್ಕಿ ಲಕ್ಕಮ್ಮ, ಕಾಳವ್ವೆ ಹಾಗೂ ಶರಣೆ ಸತ್ಯಕ್ಕ. ಶರಣೆ ನೀಲಮ್ಮ ಮತ್ತಾರಲ್ಲದೆ ಭಕ್ತಿ ಭಂಡಾರಿ ಬಸವಣ್ಣನವರ ಹರಿಹರನ ಬಸವರಾಜ ದೇವರ ರಗಳೆ, ಭೀಮಕವಿಯ ಬಸವಪುರಾಣ, ಸಿಂಗಿರಾಜನ ಅಮಲ ಬಸವ ಚಾರಿತ್ರ್ಯ, ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ, ಗುಬ್ಬಿ ಮಲ್ಲಣ್ಣಾರ್ಯರ ವೀರಶೈವಾಮೃತ ಪುರಾಣ, ವಿರೂಪಾಕ್ಷ ಪಂಡಿತನ ಚನ್ನಬಸ ಪುರಾಣ ಈ ಕಾವ್ಯಗಳು ಹಾಗೂ ನೀಲಾಂಬಿಕೆ ಮತ್ತು ಬಸವಣ್ಣನವರ ವಚನಗಳ ಆಧಾರದ ಮೇಲೆ ನೀಲಾಂಬಿಕೆ ಚಿತ್ರಣವನ್ನು ರೂಪಿಸಿಕೊಳ್ಳಬಹುದು. ಬಸವಣ್ಣನವರ ತಾಯಿ ಮಾದಲಾಂಬಿಕೆ ಸೋದರ ಬಲದೇವರಸರು ರಾಜ ಬಿಜ್ಜಳನ ಮಂತ್ರಿಯಾಗಿದ್ದವರು. ಬಸವಣ್ಣನವರ ಮೊದಲ ಪತ್ನಿ ಬಲದೇವರಸರ ಮಗಳು ಗಂಗಾಂಬಿಕೆ. ಬಸವಣ್ಣನವರ 2ನೇ ಪತ್ನಿ ನೀಲಾಂಬಿಕೆ ಬಲದೇವರಸರ ಸೋದರ ಸಿದ್ಧರಸ ಮತ್ತು ಪದ್ಮಗಂಧಿಯವರ ಪುತ್ರಿ. ರಾಜ ಬಿಜ್ಜಳನ ತಾಯಿಯು ಬಿಜ್ಜಳನ ತಂದೆಯ ಮರಣಾನಂತರ ಪತಿಯೊಡನೆ ಸಹಗಮನ ಮಾಡಿದಳು. ತಾಯಿ ಇಲ್ಲದ ಬಿಜ್ಜಳನ ಸೋದರನಿಗೆ ಕರ್ಣದೇವರಿಗೆ ಸಿದ್ಧರಸರ ಪತ್ನಿ ಪದ್ಮಗಂಧಿ ಹಾಲುಣಿಸಿ ಬೆಳೆಸಿದ್ದಳು. ನೀಲಾಂಬಿಕೆ ಬಾಲ್ಯದಲ್ಲೇ ಸಿದ್ಧರಸ ಮತ್ತು ಪದ್ಮಗಂಧಿಯ ಮರಣವಾಯಿತು. ತಂದೆ ತಾಯಿಯನ್ನು ಕಳೆದುಕೊಂಡ ನೀಲಾಂಬಿಕೆ ಬಿಜ್ಜಳನ ಆಶ್ರಯದಲ್ಲಿ ಬೆಳೆದಳು. ತಮ್ಮ ತಂಗಿ ಎಂದೇ ಭಾವಿಸಿ
ಸಾಕಿ ಬಸವೇಶ್ವರರಿಗೆ ವಿವಾಹ ಮಾಡುವುದಾಗಿ ಸಿಂಗಿರಾಜ ತನ್ನ ಅಮಲಬಸವ ಚಾರಿತ್ರದಲ್ಲಿ ತಿಳಿಸುತ್ತಾನೆ. ಮೊತ್ತ ಮೊದಲು ಶರಣರನ್ನು ಕುರಿತು ಬರೆದ ಹರಿಹರ ನೀಲಾಂಬಿಕೆಯನ್ನು ಮಾಯಿದೇವಿ ಎಂದು ಹೆಸರಿಸಿ ಜನ್ಮದಾತರ ಬಗ್ಗೆ ಉಲ್ಲೇಖವನ್ನು ನೀಡಿಲ್ಲ. ಬಸವೇಶ್ವರರಿಗೆ ಇಬ್ಬರು ಪತ್ನಿ ಎಂಬುದರ ಬಗ್ಗೆ ಸಾಕಷ್ಟು ವಿರೋಧಾಭಿಪ್ರಾಯಗಳಿದ್ದರೂ ಬಸವೇಶ್ವರರ ಬಗ್ಗೆ ಇರುವ ಸಮಕಾಲೀನ ಶರಣರ ವಚನಗಳು, ಕಾವ್ಯಗಳು, ಬಸವೋತ್ತರ ಶರಣರ ವಚನಗಳು, ಗಂಗಾಂಬಿಕೆ ಹಾಗೂ ನೀಲಾಂಬಿಕೆಯವರ ವಚನಗಳೂ ಕೂಡ ಈ ಇಬ್ಬರು ಬಸವೇಶ್ವರರ ಪತ್ನಿಯರೆಂದೇ ದೃಢಪಡಿಸುತ್ತದೆ.